ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಗೆ ತಮಗೆ ಸ್ವಾಗತ. ಇದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಸರಣಿಯ ಯೂಸಿಂಗ್ ದ ಆಪರೇಷನಲ್ ಆಂಪ್ಲಿಫೈಯರ್ ಕಂತಿನ ಭಾಗ. ಇದರಲ್ಲಿ ನಾವು ಆಪರೇಷನಲ್ ಆಂಪ್ಲಿಫೈಯರ್ ಬಗ್ಗೆ ನೋಡೋಣ. ಅಂದರೆ ಆಪರೇಷನಲ್ ಆಂಪ್ಲಿಫೈಯರ್ ಇನ್ವರ್ಟಿಂಗ್ ಹಾಗೂ ನಾನ್ ಇನ್ವರ್ಟಿಂಗ್ ಹೇಗೆ ಬಳಸ್ತೀವಿ ಆಂಪ್ಲಿಫೈಯರ್ ಆಗಿ ಅಂತಂದು, ಕಾಂಪೊನೆಂಟ್ಸು, ಸರ್ಕ್ಯೂಟ್ ಡಯಾಗ್ರಾಮು, ಕನೆಕ್ಷನ್ನು, ಹಾಗೂ ರೀಡಿಂಗ್ ಆ್ಯಂಡ್ ಅವುಗಳನ್ನ ನೋಡೋಣ. ಅದಕ್ಕಿಂತ ಮೊದಲು ಇದರ ಪಿನ್ ಕಾನ್ಫಿಗರೇಷನ್ ನೋಡೋಣ. ಆಪರೇಷನಲ್ ಆಂಪ್ಲಿಫೈಯರ್ ಅಥವಾ ಆಪ್ ಆ್ಯಂಪ್ ಇದು 8 ಪಿನ್ನಿನ ಐಸಿ. ಇದು ನೋಡೋದು ಈ ಥರ ಕಾಣುತ್ತೆ. 8 ಪಿನ್ಗಳಿದೆ. 1 2 3 4 ಈ ಕಡೆ ಇದೆ, ಇನ್ನು 4 ಆ ಕಡೆ ಇದೆ. ಇದನ್ನು ಐಡೆಂಟಿಫೈ ಮಾಡಲು ಇಲ್ಲಿ ಒಂದು ನಾಚ್ ಇದೆ. ನೀವು ನೋಡಬಹುದು, ಇಲ್ಲಿ ನಾಚ್ ಇದೆ. ಇಲ್ಲಿ ಈ ನಾಚಿಂದ ಎಡಗಡೆ ಅಥವಾ ಇಲ್ಲೊಂದು ಸರ್ಕಲ್ಲು ಒಂದಿರುತ್ತೆ, ಎರಡು ಇರುತ್ತೆ, ಅಥವಾ ಒಂದೊಂದು ಸರ್ತಿ ಬರೀ ಈ ಸ್ಮಾಲ್ ಡಾಟ್ ಮಾತ್ರ ಇರುತ್ತೆ. ಇದು ಪಿನ್ ನಂಬರ್ 1. ಇಲ್ಲಿಂದ 2 3 4 ಆ ಕಡೆ 5 6 7 8 ಈ ಥರ ಇರುತ್ತೆ. ಅಂದರೆ ಮೇಲಿನಿಂದ ನೋಡಿದ್ರೆ ಇಲ್ಲಿ ನಾಚ್ ಇದೆ, ಇಲ್ಲಿ ಡಾಟ್ ಇದೆ. ಡಾಟಿಂದ ಆ್ಯಂಟಿ ಕ್ಲಾಕ್ ವೈಸ್ 1 2 3 4 5 6 7 8. ಈ 8 ಪಿನ್ಗಳಲ್ಲಿ ಪಿನ್ ನಂಬರ್ 2 ನಮ್ಮದು ಇನ್ವರ್ಟಿಂಗ್ ಇನ್ಪುಟ್ಟು, ಪಿನ್ ನಂಬರ್ 3 ನಾನ್ ಇನ್ವರ್ಟಿಂಗ್ ಇನ್ಪುಟ್ಟು, ಪಿನ್ ನಂಬರ್ 6 ಔಟ್ಪುಟ್ಟು. ಅದರ ಜೊತೆಗೆ ಪಿನ್ ನಂಬರ್ 7 ಪ್ಲಸ್ ವಿ ಪ್ಲಸ್ ವೋಲ್ಟೇಜಿಗೆ ಕೊಡ್ತೇವೆ, ಪ್ಲಸ್ 9ರಿಂದ ಪ್ಲಸ್ 15ರವರೆಗೂ. ಹಾಗೂ ಪಿನ್ ನಂಬರ್ 4 ಮೈನಸ್ ವೋಲ್ಟೇಜ್, ಮೈನಸ್ 9ರಿಂದ ಮೈನಸ್ 18ವರೆಗೂ ಕೊಡ್ತೇವೆ. ಪಿನ್ ನಂಬರ್ 5 ಮತ್ತು ಪಿನ್ ನಂಬರ್ 1 ಆಫ್ಸೆಟ್ನಲ್ಲೂ ಇದು ನಮಗೆ ಔಟ್ಪುಟ್ ಪರ್ಫೆಕ್ಟ್ 0 ಬೇಕು ಅಂತಂದರೆ ಇಲ್ಲಿ ಒಂದು ಪೊಟೆನ್ಷಿಯೋಮೀಟರ್ ಕನೆಕ್ಟ್ ಮಾಡಿ ಅಡ್ಜಸ್ಟ್ ಮಾಡಬಹುದು. ನಮ್ಮ ಲ್ಯಾಬಿನ ಎಕ್ಸ್ಪೆರಿಮೆಂಟ್ಗಳಿಗೆ ಇದನ್ನು ನಾವು ಕನೆಕ್ಟ್ ಮಾಡೋದಿಲ್ಲ. ಪಿನ್ ನಂಬರ್ 8 ಯಾವುದಕ್ಕೂ ಕನೆಕ್ಷನ್ ಇಲ್ಲ. ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ತೋರಿಸಬೇಕಾದ್ರೆ ನಾವು ಈ ಥರ ತೋರಿಸ್ತೀವಿ. ಇನ್ಫ್ಯಾಕ್ಟ್ ಪಿನ್ ನಂಬರ್ 4 ಮತ್ತು 7 ಅನ್ನು ತೋರಿಸೋದಿಲ್ಲ, ಬರೀ ಪಿನ್ ನಂಬರ್ 2 3 ಆ್ಯಂಡ್ 6 ಮಾತ್ರ ತೋರಿಸ್ತೇವೆ. ಈಗ ಇದರ ಕಾಂಪೊನೆಂಟ್ ಬಗ್ಗೆ ನೋಡೋಣ. ನಮ್ಮ ಎಕ್ಸ್ಪೆರಿಮೆಂಟ್ ಮಾಡಲು ಏನೇನು ಬೇಕು? ಆಪ್ ಆ್ಯಂಪ್ 741 ಬೇಕೇ ಬೇಕು. ಅದರ ಜೊತೆಗೆ ಸಿಗ್ನಲ್ ಜನರೇಟರು ಸೈನ್ ವೇವ್ ಕೊಡೋದಕ್ಕೆ, ಆಸ್ಲೋಸ್ಕೋಪ್ ಔಟ್ಪುಟ್ ನೋಡೋದಕ್ಕೆ, ರೆಸಿಸ್ಟರ್ಗಳು ಕನೆಕ್ಟ್ ಮಾಡಲಿಕ್ಕೆ, ಹಾಗೂ ಪವರ್ ಸಪ್ಲೈ ಕನೆಕ್ಟಿಂಗ್ ಬೋರ್ಡ್ ಅದು ಬೇಕು. ಇಲ್ಲಿ ಕನೆಕ್ಷನ್ ಮಾಡಬೇಕಾದ್ರೆ ಒಂದು ಪ್ರಿಕಾಷನ್ನು, ಆಪರೇಷನಲ್ ಆಂಪ್ಲಿಫೈಯರ್ ಸ್ವಲ್ಪ ಡೆಲಿಕೇಟ್ ಚಿಪ್. ಪ್ಲಸ್ ಮೈನಸ್ ವೋಲ್ಟೇಜು ಸ್ವಲ್ಪ ಅಪ್ಪಿತಪ್ಪಿ ಬೇರೆ ಯಾವುದಾದ್ರೂ ಪಿನ್ನಿಗಾದರೆ ಕನೆಕ್ಟ್ ಮಾಡಿದ್ರೆ ಐಸಿ ತಕ್ಷಣ ಸುಟ್ಟು ಹೋಗುತ್ತದೆ. ಹಾಗಾಗಿ IC 741 ಬಳಸಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ ಈ ಥರ ಇದೆ. ಸೊ ಪ್ಲಸ್ 12 ಮೈನಸ್ 12 ಇದೆ. ಇನ್ಪುಟ್ ಕನೆಕ್ಷನ್ಸ್ ಈ ಥರ ಇದೆ. ಇದನ್ನು ನಾವು ಕನೆಕ್ಟ್ ಮಾಡಿ ನೋಡೋಣ. ನಮಗೆ ಇಲ್ಲಿ ಪವರ್ ಸಪ್ಲೈ ಈಗಾಗಲೇ ಕನೆಕ್ಟ್ ಮಾಡಿದ್ದೇವೆ. ಇಲ್ಲಿ ಪ್ಲಸ್ 12 ಇದೆ. ಓಕೆ, ಇದು ಪ್ಲಸ್ 12, ಇದು 0, ಇದು ಮೈನಸ್ 12 ಇದೆ. ಮೊದಲು ನಾವು ಆಪರೇಷನಲ್ ಆಂಪ್ಲಿಫೈಯರ್ ಹಾಕೋಣ. ಆಕ್ಟಿವ್ ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ರಿಯಲ್ ಆಪರೇಷನಲ್ ಆಂಪ್ಲಿಫೈಯರ್ ಇದೆ, ಅದನ್ನ ಹಾಕೋಣ ಇಲ್ಲಿ. ಇದಕ್ಕೆ ಪಿನ್ ನಂಬರ್ 7 ಪ್ಲಸ್ ವೋಲ್ಟೇಜ್ ಅದನ್ನ ಕನೆಕ್ಟ್ ಮಾಡೋಣ. ಪ್ಲಸ್ 12 ವೋಲ್ಟೇಜ್ ಕನೆಕ್ಟ್ ಮಾಡಿದ್ದೀವಿ. ಇದು ಮೈನಸ್ ವೋಲ್ಟೇಜ್, ಇದನ್ನ ಕನೆಕ್ಟ್ ಮಾಡೋಣ. 2 ರೆಸಿಸ್ಟರ್ಗಳು ಬೇಕು. ಒಂದು ರೆಸಿಸ್ಟರ್, ಇನ್ಪುಟ್ ಒಂದು ರೆಸಿಸ್ಟರು. ಓಕೆ, ರೆಸಿಸ್ಟರ್ ಸೆಲೆಕ್ಟ್ ಆಗಿದೆ. ಇಲ್ಲೊಂದು ರೆಸಿಸ್ಟರು, ಸ್ವಲ್ಪ ಮೇಲ್ ತಗೋತೀನಿ, ಇನ್ನು ಕನೆಕ್ಷನ್ ಸ್ವಲ್ಪ ಸರಿಯಾಗಿ ಬರ್ತದೆ. ರೈಟ್, ಇದು 1K ಇದೆ. ಇದನ್ನು 2.2K ಇಡೋಣ. ಅಂದರೆ ನಮಗೆ ಗೇನ್ 2.2 ಬರುತ್ತೆ. ಯಾಕೆ ಅಂತಂದರೆ ಈ ರೆಸಿಸ್ಟರ್ ವ್ಯಾಲ್ಯೂ ಡಿವೈಡ್ ಬೈ ಈ ರೆಸಿಸ್ಟರ್ ವ್ಯಾಲ್ಯೂ ನಮಗೆ ಗೇನ್ ಬರುತ್ತೆ. 2.2K 22 ಆಯಿತು. 2.2 ಕೊಡೋಣ. 2.2K, ರೈಟ್. ಸೊ ಅಷ್ಟಾಗಿದೆ. ಕನೆಕ್ಷನ್ ವೈಸು ನಾವು ನೋಡಿದ್ರೆ ರೆಸಿಸ್ಟರ್ ಪಿನ್ ನಂಬರ್ 2 ಬರುತ್ತೆ. ಪಿನ್ ನಂಬರ್ 2 ಇಂದ ಇನ್ನೊಂದು ರೆಸಿಸ್ಟರ್ಗೆ ಹೋಗುತ್ತೆ. ದ ಅದರ್ ಎಂಡ್ ಆಫ್ ದಿಸ್ ರೆಸಿಸ್ಟರ್ ಪಿನ್ ನಂಬರ್ 6 ಬರುತ್ತೆ. ಅದನ್ನು ಕನೆಕ್ಟ್ ಮಾಡೋಣ. ಇಲ್ಲಿ ರೆಸಿಸ್ಟರ್ ಟು ಪಿನ್ ನಂಬರ್ 2, ಪಿನ್ ನಂಬರ್ 2 ಇಂದ ಇನ್ನೊಂದು ರೆಸಿಸ್ಟರ್ಗೆ ಹೋಗುತ್ತೆ, ಹಾಗೂ ಈ ಔಟ್ಪುಟ್ ಅದರ್ ಎಂಡ್ ಆಫ್ ರೆಸಿಸ್ಟರ್. ಬಹಳ ಸ್ವಲ್ಪ ಸಿಂಪಲ್ ಆಗಿದೆ ಕನೆಕ್ಷನ್ನು. ಹಾಗೂ ಇಲ್ಲಿ ನಾವು ಒಂದು ಸಿಗ್ನಲ್ ಜನರೇಟರ್ ಕೊಡೋಣ. 40 ಹರ್ಟ್ಜ್ ಇದೆ, ಇರಲಿ. ಈ ಸಿಗ್ನಲ್ ಜನರೇಟರ್ ಒಂದು ಎಂಡ್ ಗ್ರೌಂಡ್ ಮಾಡಬೇಕು.
ಅಥವಾ ಎಲ್ಲವನ್ನು ನಾವು ಒಂದೇ ಕನೆಕ್ಟ್ ಮಾಡಬಹುದು. ಇಲ್ಲೊಂದು ಗ್ರೌಂಡ್ ಬೇಕು, ಇದು ಪಿನ್ ನಂಬರ್ 3 ಗ್ರೌಂಡ್ ಮಾಡಬೇಕು, ಇದೆ ಅಲ್ವಾ? ನಮ್ಮ ಸರ್ಕಿಟ್ ನೋಡಿದ್ರೆ ಪಿನ್ ನಂಬರ್ 3 ಗ್ರೌಂಡ್ ಇದೆ, ಇದೆಲ್ಲ ಶಾರ್ಟ್ ಆಗಿದೆ, ಇದನ್ನು ಗ್ರೌಂಡ್ ಮಾಡಬೇಕು. ಇಲ್ಲೊಂದು ಗ್ರೌಂಡ್, ಎಲ್ಲವೂ ಸೇರಿ ಒಂದೇ ವೈರ್ ಮಾಡಬಹುದಿತ್ತು, ಅದು ವೈರ್ ಜಾಸ್ತಿ ಆಗ್ತದೆ ಅಂತಂದು ಈ ಥರ ಮಾಡಿದ್ದೀವಿ. ಕನೆಕ್ಷನ್, ಇಲ್ಲಿ ಕನೆಕ್ಷನ್ ಆಗಿದೆ, ಇಲ್ಲಿ ಕನೆಕ್ಷನ್ ಆಗಿಲ್ಲ, ಈಗ ಕನೆಕ್ಷನ್ ಸರಿ ಇದೆ. ಸಿಗ್ನಲ್ ಜನರೇಟರಿಂದ ರೆಸಿಸ್ಟರ್ ಎರಡು ರೆಸಿಸ್ಟರ್ ಸೇರಿ ಪಿನ್ ನಂಬರ್ 2 ಗಿದೆ. ಸಿಗ್ನಲ್ ಜನರೇಟರಿಂದ ರೆಸಿಸ್ಟರ್ ಎರಡು ರೆಸಿಸ್ಟರ್ ಸೇರಿಸಿ ಪಿನ್ ನಂಬರ್ 2 ಗಿದೆ, ಇನ್ವರ್ಟಿಂಗ್ ಇನ್ಪುಟ್. ಅದರ್ ಎಂಡ್ ಆಫ್ ರೆಸಿಸ್ಟರ್ ಟು ಪಿನ್ ನಂಬರ್ 6 ಔಟ್ಪುಟ್, ಅದರ್ ಎಂಡ್ ಆಫ್ ರೆಸಿಸ್ಟರ್ ಪಿನ್ ನಂಬರ್ 6 ಔಟ್ಪುಟ್. ಇದು ಗ್ರೌಂಡ್ ಇದೆ, ಇಲ್ಲಿ ಗ್ರೌಂಡ್ ಇದೆ. ಇವೆರಡನ್ನು ನಾವು ಆಸಿಲೋಸ್ಕೋಪಲ್ಲಿ ನೋಡೋಣ. ಇದನ್ನ ಆಡ್ ಟು ದ ಸ್ಕೋಪ್, ವ್ಯೂ ಇನ್ ನ್ಯೂ ಸ್ಕೋಪ್. ಓಕೆ, ಇಲ್ಲಿ ಬಂತು. ಇದನ್ನ ಇಲ್ಲಿ ಔಟ್ಪುಟ್ ಅನ್ನ ವ್ಯೂ ಇನ್ ದ ಎಕ್ಸಿಸ್ಟಿಂಗ್ ಸ್ಕೋಪ್ ಎರಡು ಕೊಡೋಣ. ಓಕೆ, ಇಲ್ಲಿ ನಾವು 1 ವೋಲ್ಟ್ ಕೊಡೋಣ, ಅಂದರೆ ನಮಗೆ 2.2 ವೋಲ್ಟ್ ಔಟ್ಪುಟ್ ಬರಬೇಕು ಅಲ್ವಾ? ಯಾಕೆಂತ ನಮ್ಮದು ಗೇನ್ 2.2 ಇದೆ. ಇದನ್ನು ನಾವು ರನ್ ಮಾಡೋಣ. ರನ್ ಆಗ್ತಾ ಇದೆ. ನೀವು ನೋಡಿದ್ರೆ ಇದೆಯಾ? ಸ್ಟಾಪ್. ಇದು 2.2 ರೆಡ್ ಔಟ್ಪುಟ್ 2.2 ಇದೆ, ಗ್ರೀನ್ -9 ಅಪ್ರಾಕ್ಸಿಮೇಟ್ಲಿ 997 ಮಿಲಿವೋಲ್ಟ್ ಇಸ್ 1 ಮಿಲಿವೋಲ್ಟ್. ಸೊ ಇದು ಆಂಪ್ಲಿಫೈ ಮಾಡ್ತಾ ಇದೆ, ಪ್ಲಸ್ ಗೇನ್ 2.2 ಇದೆ. ನೀವು ಇನ್ನೊಂದು ಗಮನಿಸಿದ್ರೆ ಇದು ಇನ್ಪುಟ್ ಮಿನಿಮಮ್ ಇದ್ದಾಗ ಔಟ್ಪುಟ್ ಮ್ಯಾಕ್ಸಿಮಮ್ ಇದೆ, ಇನ್ಪುಟ್ ಮ್ಯಾಕ್ಸಿಮಮ್ ಇದ್ದಾಗ ಔಟ್ಪುಟ್ ಮಿನಿಮಮ್ ಇದೆ, ಅಥವಾ ಔಟ್ಪುಟ್ ಇಸ್ ಔಟ್ ಆಫ್ ಫೇಸ್ ವಿತ್ ದ ಇನ್ಪುಟ್. ಅಂದರೆ ಇದು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆಗಿ ವರ್ಕ್ ಆಗ್ತಾ ಇದೆ ಅಲ್ವಾ? ಈಗ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ನಾವು ಚೇಂಜ್ ಮಾಡಿದ್ರೆ ಗೇನ್ ಅದರ ತಕ್ಕಂಗೆ ಚೇಂಜ್ ಆಗುತ್ತೆ. ಲೆಟ್ ಅಸ್ ಸೇ 3.9K ಅಂತ ಹಾಕೋಣ. ಅಂದರೆ 1 ವೋಲ್ಟ್ ಇನ್ಪುಟ್ಗೆ 3.9 ವೋಲ್ಟ್ ಔಟ್ಪುಟ್ ಬರಬೇಕು. ಬರ್ತಾ ಇದೆಯಾ? ಬರ್ತಾ ಇದೆ ನೋಡಿ. ಹಿಂದಿಂದಕ್ಕೂ ಈಗಿಂದಕ್ಕೂ ವ್ಯತ್ಯಾಸ ಇದೆ. ಇನ್ಪುಟ್ 1 ಮಾತ್ರ ಇದೆ, ಔಟ್ಪುಟ್ ಓಕೆ 3.9 ವೋಲ್ಟ್ಸ್ ಟು -3.9 ವೋಲ್ಟ್ಸ್. ಸೊ ಹೀಗಾಗಿ ಇದು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆಗ್ತಾ ಇದೆ. ಇಲ್ಲಿ ಇನ್ಪುಟ್ ಎಷ್ಟಿದೆ? 1 ವೋಲ್ಟ್ ಇದೆ. ಸಪೋಸ್ ನಾವು ಇನ್ಪುಟ್ಟನ್ನು ಜಾಸ್ತಿ ಮಾಡಿ 5 ವೋಲ್ಟ್ ಕೊಟ್ಟರೆ ಏನಾಗುತ್ತೆ? 5 × 3.3 16.5 ವರೆಗೂ ಏನೋ ಬರುತ್ತೆ. ನಮಗೆ ಔಟ್ಪುಟ್ ಏನು ಬರಬಹುದು ನೋಡೋಣ. ಔಟ್ಪುಟ್ ಸೈನುಸಾಯ್ಡಲ್ ವೇವ್ ಇಲ್ಲ, ಔಟ್ಪುಟ್ ಸಮಥಿಂಗ್ ಲೈಕ್ ಸ್ಕ್ವೇರ್ ವೇವ್ ಇದೆ. ಯಾಕೆ? ನೀವು ನೋಡಿದ್ರೆ ಈ ಮ್ಯಾಕ್ಸಿಮಮ್ ಔಟ್ಪುಟ್ ಅಪ್ರಾಕ್ಸಿಮೇಟ್ಲಿ 12 ವೋಲ್ಟ್ ಇದೆ, ಇದು ಅಪ್ರಾಕ್ಸಿಮೇಟ್ಲಿ 12 ವೋಲ್ಟ್ ಇದೆ ಅಲ್ವಾ? ಯಾಕೆ 12 ವೋಲ್ಟು? ಇದು ನಮ್ಮದು ವೋಲ್ಟೇಜ್ ರಿಕ್ವೈರ್ಮೆಂಟ್ ಅಥವಾ ವೋಲ್ಟೇಜ್ ನಾವು ಎಷ್ಟು ಕೊಟ್ಟಿದ್ದೀವಿ ಅದರ ಪ್ರಕಾರ ಇದು 12 ವೋಲ್ಟ್ಸ್ ಆಗಿರುತ್ತೆ. ಅಂದರೆ ಇನ್ಪುಟ್ ಜಾಸ್ತಿ ಆದರೆ ಸಿಗ್ನಲ್ ಹ್ಯಾಂಡಲಿಂಗ್ ಕೆಪಾಸಿಟಿ ಅಂತೀವಿ, ಇದಕ್ಕಿಂತ ಜಾಸ್ತಿ ಆದರೆ ಔಟ್ಪುಟ್ ನಮಗೆ ಡಿಸ್ಟಾರ್ಟೆಡ್ ಆಗಿ ಬರುತ್ತೆ. ಸೊ ಹೀಗಾಗಿ ಆಂಪ್ಲಿಫೈಯರ್ಗಳನ್ನ ಬಳಸಬೇಕಾದರೆ ಇನ್ಪುಟ್ ಕೆಪಾಸಿಟಿ ಎಷ್ಟಿದೆ ಅಷ್ಟರಲ್ಲೇ ನಾವು ಬಳಸಬೇಕು. ಟ್ರಾನ್ಸಿಸ್ಟರ್ ಸರ್ಕ್ಯೂಟಲ್ಲಿ ಲೋಡ್ ಲೈನ್ ಅಂತ ನೋಡಿದ್ವಿ, ಹೆಚ್ಚು ಕಡಿಮೆ ಅದೇ ರೀತಿ ಇಲ್ಲಿ ಬರುತ್ತೆ. ಈ ಪ್ರಯೋಗದಲ್ಲಿ ಇಷ್ಟೇ ಇದೆ. ಇದನ್ನು ಸ್ವಲ್ಪ ಮಾಡಿಫೈ ಮಾಡಿದ್ರೆ ನಮಗೆ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಬರುತ್ತೆ. ಏನು ಮಾಡಿಫಿಕೇಶನು? ಇಷ್ಟೇ ನೋಡೋಣ. ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ನೋಡೋಣ, ಅದರ ಪ್ರಕಾರ ಕನೆಕ್ಟ್ ಮಾಡೋಣ. ಇಲ್ಲಿ ಇನ್ಪುಟ್ ಪಿನ್ ನಂಬರ್ 3 ಕೊಟ್ಟಿದ್ದೀವಿ, ಈ ರೆಸಿಸ್ಟರ್ ಗ್ರೌಂಡ್ ಮಾಡಿದ್ದೀವಿ ಅಷ್ಟೇ. ಅದನ್ನು ಮಾಡೋಣ. ಇದನ್ನು ಗ್ರೌಂಡ್ ತೆಗೆಯೋಣ, ಇದನ್ನು ತೆಗೆಯೋಣ, ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲೊಂದು ಗ್ರೌಂಡ್ ಹಾಕ್ತೀನಿ. ಇಲ್ಲಿ ಅದನ್ನ ಪಿನ್ ನಂಬರ್ 2 ಕೊಡೋಣ, ಗ್ರೌಂಡ್. ಓಕೆ, ಇದನ್ನು ಇನ್ಪುಟ್ ಕೊಟ್ಟರೆ ಇದು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆಯಿತು. ಸಾರಿ, ನಾನ್ ಇನ್ವರ್ಟಿಂಗ್ ಆಗುತ್ತೆ. ಅಂದರೆ ನಾನ್ ಇನ್ವರ್ಟಿಂಗ್ ಅಂದರೆ ಏನು? ನಮಗೆ ಔಟ್ಪುಟ್ ಇನ್ ಫೇಸ್ ಬರಬೇಕು. ಹಾಗೂ ಇಲ್ಲಿ ಗೇನ್ ಏನಾಗುತ್ತೆ ಅಂತಂದರೆ ಈ ರೆಸಿಸ್ಟರ್ ವ್ಯಾಲ್ಯೂ ನಾವು ಹಿಂದೆ ಏನು ನೋಡಿದ್ವಿ, ಇದು ಫೀಡ್ಬ್ಯಾಕ್ ರೆಸಿಸ್ಟರ್ RF/RI ಇಸ್ ಅವರ್ ಗೇನ್ ಅಂತ ಹಾಕಿದ್ವಿ. ಇಲ್ಲಿ 2.2K ಇದೆ. 2.2K ಡಿವೈಡೆಡ್ ಬೈ 1 ದಟ್ಸ್ 2.2
ಪ್ಲಸ್ 1 ಗೇನ್ ಬರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ನಮಗೆ ಹಿಂದಿನದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಇನ್ಪುಟ್ ಕಡಿಮೆ ಮಾಡೋಣ, ಜಾಸ್ತಿ ಕೊಟ್ಟಿದ್ವಿ, ಇನ್ಪುಟ್ 1 ಕೊಡೋಣ. ರೈಟ್, ನಮ್ಮ ಸರ್ಕ್ಯೂಟ್ ರೆಡಿ ಇದೆ, ಇದು ರನ್ ಮಾಡೋಣ. ರೈಟ್, ಇದನ್ನ ಆಸಿಲೋಸ್ಕೋಪ್ ಹಾಕಿರಲಿಲ್ಲ, ಯು ಇನ್ ದ ಎಕ್ಸಿಸ್ಟಿಂಗ್ ಸ್ಕೋಪ್. ಓಕೆ, ರೆಡ್ ಇನ್ಪುಟ್, ಗ್ರೀನ್ ಔಟ್ಪುಟ್. ಈಗ ನೀವು ಗಮನಿಸಿದ್ರೆ ಇವೆರಡು ಒಂದೇ ಫೇಸಲ್ಲಿದೆ. ಇದು ಜಾಸ್ತಿ ಇದ್ದಾಗ ಇದು ಜಾಸ್ತಿ ಇದೆ, ಇದು ಕಡಿಮೆ ಇದ್ದಾಗ ಇದು ಕಡಿಮೆ ಇದೆ. ಹೀಗಾಗಿ ಔಟ್ಪುಟ್ ಇಸ್ ನಾನ್ ಇನ್ವರ್ಟಿಂಗ್. ಎಷ್ಟಿದೆ? ಇನ್ಪುಟ್ 1 ಇದೆ, 1 ವೋಲ್ಟ್ ಇದೆ, ಔಟ್ಪುಟ್ಟು 3.2 ಇದೆ. ಹಿಂದೆ ಹೇಳಿದ್ವಲ್ವಾ, ಗೇನ್ ಎಷ್ಟು? ಈ ಆರ್ ಎಫ್ ರೆಸಿಸ್ಟರ್ ವ್ಯಾಲ್ಯೂ ಡಿವೈಡ್ ಬೈ ಆರ್ ಐ ರೆಸಿಸ್ಟರ್ ವ್ಯಾಲ್ಯೂ, 2.2 ಡಿವೈಡ್ ಬೈ 1, ದಟ್ ಇಸ್ 2.2 ಪ್ಲಸ್ 1. 2.2 divided by 2.2 is 1, 2.2 plus 1 3.2, ಅಂದರೆ ನಮಗೆ ಗೇನ್ 3.2 ಬರುತ್ತೆ. ಇನ್ಪುಟ್ 1 ವೋಲ್ಟ್ ಇದ್ದರೆ, ಇನ್ಪುಟ್ 1 ವೋಲ್ಟ್ ಇದ್ದಾಗ ಔಟ್ಪುಟ್ 3.2 ವೋಲ್ಟ್ ಬರ್ತಾ ಇದೆ. ಸೊ ಇದು ನಮ್ಮದು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್. ಸೊ ಇದರಲ್ಲಿ ನಾವು ಸ್ವಲ್ಪ ಫ್ರೀಕ್ವೆನ್ಸಿ ಹೆಚ್ಚು ಕಡಿಮೆ ಮಾಡಿ ನೋಡಬಹುದು. ಇನ್ನೊಂದು, ಇದು ಆಪರೇಷನಲ್ ಆಂಪ್ಲಿಫೈಯರ್ ಡಿ ಸಿ ಕಪಲ್ಡ್ ಆಂಪ್ಲಿಫೈಯರ್ ಅಂತಾರೆ ಅಲ್ವಾ. ಈಗ ಡಿ ಸಿ ಆಫ್ಸೆಟ್ಟು 0 ಇದೆ, ಅಂದರೆ ನನ್ನ ಇನ್ಪುಟ್ ಸಿಮೆಟ್ರಿಕ್ ಅಬೌಟ್ 0 ಇದೆ. ಇದನ್ನು ನಾವು ಜಾಸ್ತಿ ಮಾಡೋದು ಏನಾಗುತ್ತೆ? ಈ ಡಿ ಸಿ ವ್ಯಾಲ್ಯೂ ಕೂಡ ಆಂಪ್ಲಿಫೈ ಆಗಿ ಬರುತ್ತೆ ಅಲ್ವಾ. ನೋಡಿ ಏನಾಗ್ತದೆ, ಇನ್ಪುಟ್ 0 to 2 ವೋಲ್ಟ್ಸ್ ಇದೆ, ಔಟ್ಪುಟ್ 0 to 6 ವೋಲ್ಟ್ಸ್ ಬರ್ತಾ ಇದೆ. ಇದರ ಬದಲು ನಾವು ಡೈರೆಕ್ಟ್ ಡಿ ಸಿನೇ ಕೊಟ್ಟರೆ ಅದು ಹಾಗೆ ಬರುತ್ತೆ. ಡಿ ಸಿ ಕೊಟ್ಟರೆ ಡಿ ಸಿ ಔಟ್ಪುಟ್ ಬರುತ್ತೆ. ರೈಟ್, ಸೊ ಇನ್ಪುಟ್ ಡಿ ಸಿ 1.4 ವೋಲ್ಟ್ಸ್ ಏನೋ ಇದೆ, ಔಟ್ಪುಟ್ ಡಿ ಸಿ 11.6 ವೋಲ್ಟ್ಸ್ ಸಮಥಿಂಗ್. ಬಟ್ ಅಂದರೆ ನಮಗೆ ಡಿ ಸಿ ಕೊಟ್ಟರೆ ಡಿ ಸಿ ಔಟ್ಪುಟ್ ಬರುತ್ತೆ. ಇದು ಮೈನಸ್ ಮಾಡಿದ್ರೆ ಏನಾಗುತ್ತೆ? ಲೆಟ್ಸ್ ಸೇ ಇದು -3 ಬರ್ತಾ ಇದೆ. ಇದು ಆಪರೇಷನಲ್ ಆಂಪ್ಲಿಫೈಯರ್ ಡೈರೆಕ್ಟ್ ಕಪಲ್ಡ್, ಅಂದರೆ ಡಿ ಸಿನೂ ಆಂಪ್ಲಿಫೈ ಮಾಡುತ್ತೆ ಅಂತ ತೋರಿಸುತ್ತೆ. ಈ ಡಿ ಸಿನ ನಾವು ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗೆ ಕೊಟ್ಟು ಔಟ್ಪುಟ್ಟನ್ನು ಅದರ ಪ್ರಕಾರ ನೋಡಬಹುದಿತ್ತು. ಲ್ಯಾಬ್ನಲ್ಲಿ ನೀವು ಅದನ್ನು ನೋಡಿ. ಇದು ಆಪರೇಷನಲ್ ಆಂಪ್ಲಿಫೈಯರ್ ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಕಾನ್ಫಿಗರೇಷನ್ ಬಗ್ಗೆ ಮಾಹಿತಿ. ಮುಂದಿನ ಸರ್ಕ್ಯೂಟಲ್ಲಿ ಇಂಟಿಗ್ರೇಟರ್ ಬಗ್ಗೆ ಮತ್ತು ಡಿಫ್ರೆನ್ಷಿಯೇಟರ್ ಬಗ್ಗೆ ನೋಡೋಣ. ಧನ್ಯವಾದಗಳು.